ಸೂರ್ಯನಿಗೆ ಎಷ್ಟು ಮಕ್ಕಳು ಅಂತ ಗೊತ್ತಿದ್ಯಾ? ಸೂರ್ಯನ ತೇಜಸ್ಸಿಗಿರೋ ಶಕ್ತಿ ಎಂತದ್ದು ಅಂತ ತಿಳಿದಿದ್ಯಾ? ಎಲ್ಲದಕ್ಕೂ ಇವತ್ತಿನ ಕಥೆಯಲ್ಲಿ ಉತ್ತರ ಸಿಗುತ್ತೆ, ಹೇಳ್ತೀನಿ ಕೇಳಿ. ವಿಶ್ವಕರ್ಮನ ಮಗಳಾದ ಸಂಜ್ಞೆ ಸೂರ್ಯನ ಪತ್ನಿ. ಅವಳಿಗೆ ಮನು, ಯಮ, ಯಮುನಾ ಎಂಬ 3 ಮಕ್ಕಳಾಗ್ತಾರೆ. ಸಂಜ್ಞಾ ದೇವಿ ಸೂರ್ಯನ ತೇಜಸ್ಸನ್ನ ಸಹಿಸಲಾರದೆ ಗಂಡನ ಸೇವೆಗೆಂದು ತನ್ನ ಪ್ರತಿಬಿಂಬವಾದ ಛಾಯೆಯನ್ನ ನಿರ್ಮಿಸಿ ತಪಸ್ಸಿಗಾಗಿ ಅರಣ್ಯಕ್ಕೆ ಹೋಗ್ತಾಳೆ. ಸೂರ್ಯ ಛಾಯಾದೇವಿಯನ್ನೇ ತನ್ನ ಪತ್ನಿ ಸಂಜ್ಞೆ ಎಂದು ಭಾವಿಸಿ ಜೊತೆಗಿದ್ದರಿಂದ ಅವರಿಬ್ಬರಿಗೂ ಮತ್ತೊಬ್ಬ ಮನು, ತಪತಿ, ಶನೇಶ್ವರ ಎಂಬ 3 ಮಕ್ಕಳಾಗ್ತಾರೆ. ಸಂಜ್ಞಾ ರೂಪದಿಂದ ಇದ್ದ ಛಾಯೆ ತನ್ನ ಮಕ್ಕಳ ಮೇಲಿನ ಪಕ್ಷಪಾತದಿಂದಿರುವ ಸಮಯದಲ್ಲಿ ಕುಚೇಷ್ಟೆ ಮಾಡಿದ ಯಮನಿಗೆ ಶಾಪ ಕೊಟ್ಟಿದ್ಲು. ಇದರಿಂದ ಅನುಮಾನಗೊಂಡ ಸೂರ್ಯ, ನೀನು ಸಂಜ್ಞೆಯಾಗಿರಲು ಸಾಧ್ಯವೇ ಇಲ್ಲ, ಸತ್ಯ ಹೇಳೆಂದು ಗುಡುಗಿದ್ದ. ಛಾಯಾದೇವಿ ನಡೆದದ್ದೆಲ್ಲವನ್ನ ತಿಳಿಸಿ ಹೇಳ್ತಾಳೆ. ಸತ್ಯ ತಿಳಿದ ಸೂರ್ಯ ಜ್ಞಾನ ದೃಷ್ಟಿಯಿಂದ ತನ್ನ ಪತ್ನಿ ಸಂಜ್ಞೆ ಉತ್ತರ ಕುರು ದೇಶದ ಕಾಡಿನಲ್ಲಿ ಕುದುರೆಯ ರೂಪದಿಂದ ತಪಸ್ಸು ಮಾಡ್ತಿರೋದು ತಿಳಿದು ತಾನು ಕೂಡ ಕುದುರೆಯ ರೂಪದಿಂದ ಪತ್ನಿಯನ್ನ ಸೇರಿದ್ದ. ಅವರ ಒಡನಾಟದಿಂದ ಹುಟ್ಟಿದವರೇ ಅಶ್ವಿನಿ ದೇವತೆಗಳು ಮತ್ತು ರೇವಂತ. ಸೂರ್ಯದೇವ ಸಂಜ್ಞೆಯೊಡನೆ ತನ್ನ ನಿವಾಸಕ್ಕೆ ಮರಳಿ ಬಂದಿದ್ದ. ನಂತರ ವಿಶ್ವಕರ್ಮ ಸೂರ್ಯನಿಗೆ ತಿರುಗುವಿಕೆಯನ್ನುಂಟು ಮಾಡಿದ್ರಿಂದ ಅವನ ಮೊದಲ ತೇಜಸ್ಸಿನ 8ನೇ 1 ಭಾಗ ಕಡಿಮೆಯಾಗಿತ್ತು. ಸೂರ್ಯನ ಈ ಕಡಿಮೆಯಾದ ವೈಷ್ಣವ ತೇಜಸ್ಸು ಪ್ರಕಾಶವಾಗಿ ಉರಿಯುತ್ತಾ ಭೂಮಿಯ ಮೇಲೆ ಬೀಳುತ್ತೆ. ವಿಶ್ವಕರ್ಮ ಇದೇ ಶಕ್ತಿಶಾಲಿ ವೈಷ್ಣವ ತೇಜಸ್ಸಿನಿಂದ ವಿಷ್ಣುವಿಗೆ ಚಕ್ರಾಯುಧ, ಶಿವನಿಗೆ ತ್ರಿಶೂಲ, ಕುಬೇರನಿಗೆ ಪಲ್ಲಕ್ಕಿ, ಕುಮಾರಸ್ವಾಮಿಗೆ ಶಕ್ತಾಯುಧ ಮತ್ತು ಇತರ ದೇವತೆಗಳಿಗೆ ಬೇರೆ ಬೇರೆ ಆಯುಧಗಳನ್ನು ಮಾಡಿಕೊಟ್ಟಿದ್ರು. ಡೌನ್ಲೋಡ್ ಶೇರ್ ಚಾಟ್.